ಏನಿದು ವಕ್ಫ್ ಬೋರ್ಡ್ ಅಂದ್ರೆ? ವಕ್ಫ್ ಮೀನ್ಸ್ ಯಾರು ದಾನ ಮಾಡಿರ್ತಾರೆ, ಬೋರ್ಡ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಅವ್ರು ನಡ್ಸಕ್ಕೆ, ಇದು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬೋರ್ಡ್. ಇದು ಗೌರ್ಮೆಂಟ್ ಏಜೆನ್ಸಿ ಒಂದು ಇನ್ಕ್ವೈರಿಗೆ ಕಾನ್ಸ್ಟಿಟ್ಯೂಷನ್ ಮಾಡಿದ್ರೆ ಐ ವಿಲ್ ಪ್ರೂವ್ ಇಟ್. ಸೆಲೆಕ್ಷನ್ ಹೌ ಇಟ್ ಈಸ್ ಹೆಂಗ್ ಮಿಸ್ಯೂಸ್ ಆಗ್ತೈತೆ. 22 ಡಿಸೆಂಬರ್ನಲ್ಲಿ ಒಂದು ಪೆಟಿಷನ್ ಆಗ್ತದೆ ಮೈಸೂರು ಟ್ರಿಬ್ಯುನಲ್ನಲ್ಲಿ. ಜಡ್ಜ್ಮೆಂಟ್ ರೂಲಿಂಗ್ನಲ್ಲಿ ಜಡ್ಜ್ ಸಾಹೇಬರು ಸ್ಪೆಸಿಫಿಕ್ ಆಗಿ ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಅವ್ರ ಹೆಸರಿನಲ್ಲಿ ಎಲ್ಲ ಒಂದು 1, 2, 3, 4, 5, 6 ಜಾಗ ತೋರಿಸ್ತಾರೆ. ದಿ ಲಾ ಆ್ಯಂಡ್ ದಿ ಬೈಲಾಸ್ ಇನ್ ಟು ಥಿನ್ ಏರ್ ಅಂತ ತೋರಿಸ್ತಾರೆ. ನೀವು ಈ ದಾರಿ ತೋರಿಸ್ತಾ ಇದ್ರೆ ಬೇರೆಯವ್ರಿಗೆ ಒಂದು ಎತ್ ಕೊಡ್ದಂಗೆ ಆಗ್ಬಿಡ್ತು ದಾರಿ. ಬಡವರಾಗಿ ಸತ್ತೋಗ್ತಾವ್ರೆ, ಯಾರು ಕೇಳೋರಿಲ್ಲ, ಒಂದು ದಾನ ಮಾಡೋರಿಲ್ಲ. ಎಲ್ರಿಗೂ ನಮಸ್ಕಾರ. ವಿಶೇಷ ಸಂಚಿಕೆಗೆ ಸ್ವಾಗತ. ನಾನು ರಚನಾ. ವಕ್ಫ್ ಬೋರ್ಡ್ ಒಂದು ಹಗರಣ ನಡೀತಾ ಇದೆ ಅಂತ ಎಲ್ಲೆಡೆ ಚರ್ಚೆ ಆಗ್ತಾ ಇದೆ, ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದನ್ನ ನಾನು ಹೇಳಲಿಕ್ಕಿಂತ ಅದಕ್ಕೊಬ್ಬರು ಸೂಕ್ತವಾದ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. RTI ಕಾರ್ಯಕರ್ತರು, ಜೊತೆಗೆ ಸಾಮಾಜಿಕ ಹೋರಾಟಗಾರರು ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾನು ಜಾಸ್ತಿ ಕುಯ್ಯಲ್ಲ, ಸ್ಟಾರ್ಟಿಂಗ್ ವಕ್ಫ್ ಬೋರ್ಡ್ ಅಂದ್ರೆ ಮೇಡಮ್ ಹೇಳಬೇಕು ಅಂತ ಹೇಳಿದ್ರೆ ವಕ್ಫ್ ಬೋರ್ಡ್ ಮೀನ್ಸ್ ಎರಡು ಡಿಫ್ರೆಂಟ್ ಮೀನಿಂಗ್. ಇದು ವಕ್ಫ್ ಮೀನ್ಸ್ ಯಾರು ದಾನ ಮಾಡಿರ್ತಾರೆ ಜಾಗಕ್ಕೆ, ಅವ್ರವ್ರ ಸ್ವಂತ ಜಾಗಕ್ಕೆ ದಾನ ಮಾಡಿರ್ತಾರಲ್ಲ, ಅದಕ್ಕೆ ವಕ್ಫ್ ಅಂತ ಹೇಳ್ತೀವಿ. ಬೋರ್ಡ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಗೌರ್ಮೆಂಟ್ ಕಡೆಯಿಂದ, ಗೌರ್ಮೆಂಟ್ ಅಂಡರ್ಟೇಕಿಂಗ್ ಇದು, ಅವ್ರು ನಡ್ಸಕ್ಕೆ, ಇದು ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬೋರ್ಡ್. ಇದು ವಕ್ಫ್ ಬೋರ್ಡ್. ಇದು ಬೋತ್ ಕನ್ಬೈನ್ ಮಾಡಿದ್ರೆ ವಕ್ಫ್ ಬೋರ್ಡ್ ಅಂತ ಹೇಳೋದು ಮೇಡಮ್. ಸೊ ಇವಾಗ ಏನಿದೆ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಹಗರಣ ನಡೀತಾನೆ ಇದೆ. ಅಂದ್ರೆ ಮೂಲ ಕಾರಣ ಇದೆ. ಇದು ನಡ್ಕೊಂಡು ಹೋಗೋಕ್ಕೆ ಇವಾಗ ನನ್ನ ಅನಲೈಸ್ನಲ್ಲಿ ನಾನು ನೋಡ್ತಾ ಇರೋದು ಡಾಕ್ಯುಮೆಂಟ್ ಪ್ರಕಾರ ಮೇನ್ ಏನಿದೆ ಅಂದರೆ ಮೂಲೆ ಕಾರಣಗಳು ಇದೆ, ಸುಮಾರು ಕಾರಣಗಳು ಇದೆ. ಆ ಒಂದು ಕಾರಣ, ಮೇನ್ ಸ್ಪೆಸಿಫಿಕ್ ಕಾರಣ ಅಂತ ಹೇಳಿದ್ರೆ ಇದು ಕಮಿಟೀಸ್ ಇರ್ತದೆ. ಒಂದು ಉದಾಹರಣೆ, ಮೈಸೂರಿನಲ್ಲಿ ಅಲ್ಹಮ್ದುಲಿಲ್ಲಾ 286 ಕಮಿಟೀಸ್ ಇದೆ. ಮೈಸೂರು ಸಿಟಿಗೆ, ಡಿಸ್ಟಿಕ್ಗೆ ಇಲ್ಲ, ಸಿಟಿಗೆ 286 ಕಮಿಟೀಸ್ ಇದೆ. ಈ 286 ಕಮಿಟೀಸು ನನಗೆ ತಿಳಿದಂಗೆ ಆಗಬೇಕಾಗಿದ್ರೆ ಇದು ಫೇರ್ ಆ್ಯಂಡ್ ಫ್ರೀ ಎಲೆಕ್ಷನ್ಸ್ ಆಗಬೇಕು, ವೋಟಿಂಗ್ ಪವರ್ಸ್ನಲ್ಲಿ ಹೋಗ್ಬೇಕು. ಅದೊಂದು ಪ್ರೊಸೀಜರ್ ಇದೆ. ಬಟ್ ಸಮ್ವನ್ ಯಾರೋ ಹಿಂದ್ಗಡೆ ಏನು ಮಾಡೋರೆ, ಇದಕ್ಕೆಲ್ಲ ದೂರ ಅಂದೇಜನಲ್ಲಿ ಸೆಲೆಕ್ಷನ್ ವರ್ಡ್ ಅಂತ ಸೇರಿಸ್ಬಿಟ್ಟವ್ರೆ ಬೈಲಾಸ್ನಲ್ಲಿ, ಆ್ಯಕ್ಟ್ನಲ್ಲಿ. ಈ ಸೆಲೆಕ್ಷನ್ ವರ್ಡ್ ಇರೋದ್ರಿಂದ ಇಲ್ಲಿ ಸುಮಾರು ಯಾರೋ ಇನ್ಫ್ಲೂಯೆನ್ಸ್ನಲ್ಲಿ ದೊಡ್ಡ ಲಾಬಿಗಳು ಇದೆ. ಐ ವಿಲ್ ಪ್ರೂವ್ ಇಟ್ ವೆನ್ ಒನ್ಸ್ ಇಫ್ ಎನಿ ಕೈಂಡ್ ಆಫ್ ಗೌರ್ಮೆಂಟ್ ಏಜೆನ್ಸಿ ಒಂದು ಇನ್ಕ್ವೈರಿಗೆ ಕಾನ್ಸ್ಟಿಟ್ಯೂಷನ್ ಮಾಡಿದ್ರೆ ಇನ್ಕ್ವೈರಿನಲ್ಲಿ ನಾನು ಸಾಬೀತು ಮಾಡ್ತೀನಿ. ಅದು ಇಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ. ಸೆಲೆಕ್ಷನ್ ವರ್ಡ್ ತೆಗಿಬಿಟ್ರೆ ನನಗೆ ಅನಿಸ್ತದೆ ಒಂದು ದಿವಸ ಹೆಚ್ಚು ಕಡಿಮೆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ ಆಗಿ ಎಲ್ಲ ಫ್ರೀ ಆ್ಯಂಡ್ ಎಲೆಕ್ಷನ್ಸ್ ಆಗಿದ್ರೆ ಈ ವಕ್ಫ್ ಬೋರ್ಡ್ನಲ್ಲಿ ಹಗರಣಗಳು ಯಾವುದು ಆಗಕ್ಕೆ ಸಾಧ್ಯ ಇರಲ್ಲ. ಒಂದು ಕಾರಣ. ಸೊ ಇಲ್ಲಿ ಏನಾಗ್ಬಿಟ್ಟೈತೆ ಅಂದರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಸೊ ಏನಾಗ್ತದೆ ಅಂದರೆ ಸೆಲೆಕ್ಷನ್ ಹೌ ಇಟ್ ಈಸ್ ಹೆಂಗ್ ಮಿಸ್ಯೂಸ್ ಆಗ್ತೈತೆ ನನಗೆ ಗೊತ್ತಿರದಂಗೆ. 22 ಡಿಸೆಂಬರ್ನಲ್ಲಿ ಒಂದು ಪೆಟಿಷನ್ ಆಗ್ತದೆ, OS ಆಗ್ತದೆ ಮೈಸೂರು ಟ್ರಿಬ್ಯುನಲ್ನಲ್ಲಿ. ಮೈಸೂರು ಟ್ರಿಬ್ಯುನಲ್ನಲ್ಲಿ ಜಡ್ಜ್ಮೆಂಟ್ ರೂಲಿಂಗ್ನಲ್ಲಿ ಜಡ್ಜ್ ಸಾಹೇಬರು ಸ್ಪೆಸಿಫಿಕ್ ಆಗಿ ನಮ್ಮ ಶಾಸಕರು ತನ್ವೀರ್ ಸೇಠ್ ಸಾಹೇಬರು ಅವ್ರ ಹೆಸರಿನಲ್ಲಿ ಎಲ್ಲ 1, 2, 3, 4, 5, 6 ಜಾಗ ತೋರಿಸ್ತಾರೆ. ಯು ಆರ್ ಬೀಯಿಂಗ್ ಸೆಲೆಕ್ಟೆಡ್ ದೇರಲ್ಲಿ ಪ್ರೆಸಿಡೆಂಟ್ ಆಗಿ ಕೂತಿದ್ದೀರಿ ನೀವು 6 ಕಮಿಟೀಸ್ನಲ್ಲಿ ಅಂತ ಹೇಳ್ತಾರೆ. ಒಂದು ಕಮಿಟಿನಲ್ಲಿ ಇವರು ರಿಸೈನ್ ಆಗಿರ್ತಾರೆ, ಆಮೇಲೆ ರಿಸೈನ್ ಆಗ್ತಾರೆ. ಸೊ ಎಷ್ಟು ಕಮಿಟಿ ಉಳಿತು? 5 ಕಮಿಟಿ ಉಳಿತು. ಈ 5 ಕಮಿಟಿನಲ್ಲಿ ಅವ್ರು ಮುಖ್ಯವಾಗಿ ಹೇಳ್ತಾರೆ, ಮೇಡಮ್, ಬೈ ವರ್ಚ್ಯೂ ಆಫ್ ದಿ ಬೈಲಾಸ್ ನೀವೇನು ಮಾಡಿದಿರಿ, ಬೈಲಾಸ್ನಲ್ಲಿ ಇರೋದು one person cannot be a member at a time for more than one ವಕ್ಫ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿರ್ತಾರೆ. ಇವರು ರೂಲಿಂಗ್ನಲ್ಲಿ ಇವರು ತೋರಿಸ್ತಾ ಇರೋದು. ತೋರಿಸ್ಬಿಟ್ಟು ನೀವು ಆ್ಯಕ್ಟ್ಗೆ ಯು ಹ್ಯಾವ್ ಬ್ಲೋನ್ ಇನ್ ಟು ದಿ ಥಿನ್ ಏರ್ ಅಂತ ತೋರಿಸ್ತಾರೆ. ನೋಡಿ ಮೇಡಮ್, ದಿ ಲಾ ಆ್ಯಂಡ್ ದಿ ಬೈಲಾಸ್ ಇನ್ ಟು ಥಿನ್ ಏರ್ ಅಂತ ತೋರಿಸ್ತಾರೆ. ಏನು ಯಾರು ಹೇಳಿದ್ರು ಇವ್ರ ಕಿವಿ ಮೇಲೆ ಆ ಮೊಯ್ನು ಮುಟ್ಟಲ್ಲ.
ಅಂದ್ರೆ ಅವರೇ ಈ ತರ ಮಾಡೋದ್ರಿಂದ ಬೇರೆಯವರಿಗೆ ಅದು ಖಂಡಿತ 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 ಇದು ಒಂದು ನಮ್ಮ ಬಹಳ ದೊಡ್ಡದು ಒಂದು ಇದು ಏನ್ ಹೇಳ್ತೀರಿ ಥಿಂಕಿಂಗು ನಮ್ಮ ಕನ್ಸರ್ನ್ಸ್ ಇದು. ಹೌದು, ನೀವೇ ಲಾ ಮೇಕರು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಹೌದು, ನೀವೇ ದಾರಿ ತೋರಿಸೋದು. ಮುಂಚೆ ದಾರಿ ತೋರಿಸ್ಬೇಕಾಗಿರೋದು ಆಲ್ರೆಡಿ ನೀವೇ ಕೂತಿದ್ದೀರಿ ಅಲ್ಲ ಈ ಜಾಗ, ನಿಮ್ಗೆ ನೋಡ್ಕೊಂಡು ಜನ ಫಾಲೋ ಮಾಡ್ಕೋಬೇಕಾಗಿರೋದು. ಓಕೆ, ಸೊ ಹೂ ಈಸ್ ಗೋಯಿಂಗ್ ಅಗೇನ್ಸ್ಟ್ ದಿ ಲಾ, ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್? ನೀವು ಈ ದಾರಿ ತೋರಿಸ್ತಾ ಇದ್ರೆ ಬೇರೆಯವ್ರಿಗೆ ಒಂದು ಎತ್ ಕೊಡ್ದಂಗೆ ಆಗ್ಬಿಡ್ತು ದಾರಿ. ಹೌದು, ಮತ್ತು ಬೇರೆಯವರು ಏನ್ ಮಾಡ್ತಾವ್ರೆ, 286 ಕಮಿಟೀಸ್ ಮೈಸೂರು ಸಿಟಿನಲ್ಲಿದೆ. ಅದ್ರಲ್ಲಿ 60 ಮೇಜರ್ ಇನ್ಸ್ಟಿಟ್ಯೂಷನ್. ಅವ್ರಿಗೆ ಆದಾಯ ಒಂದು ವರ್ಷಕ್ಕೆ 1 ಲಕ್ಷದ ಮೇಲೆ ಇದೆ. ಓಕೆ, 1 ಲಕ್ಷದ ಮೇಲೆ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲ, ಫ್ಯಾಕ್ಟ್ಸ್ ಇದು, ಓಕೆ, ಎಕ್ಸಾಂಪಲ್ ಇಲ್ಲ. 60 ಮೇಜರ್ ಕಮಿಟೀಸ್ ಇದ್ದಾರೆ. ಈ ಮೇಜರ್ ಕಮಿಟೀಸ್ ನಲ್ಲಿ 16ಗೂ 1 ವರ್ಷಕ್ಕೆ ಇವ್ರಿಗೆ ಉಳಿಯೋದು 1 ಲಕ್ಷ ಮೇಲೆ, ಸುಮಾರು 90 ಲಕ್ಷ ಗಂಟ ಇದೆ ಇವ್ರಿಗೆ ಆದಾಯ. 1 ಲಕ್ಷದಿಂದ 90 ಲಕ್ಷ ಗಂಟ ಇದೆ. ಲೆಕ್ಕ ಕೇಳಕ್ ಹೋಗಿದ್ರೆ ಲೆಕ್ಕ ತೋರ್ಸಲ್ಲ, IT ರಿಟರ್ನ್ಸ್ ಕೇಳಿದ್ರೆ IT ರಿಟರ್ನ್ಸ್ ತೋರ್ಸಲ್ಲ. ಎಲ್ಲಿ ಹೋಗ್ತೈತೆ ಇದೆಲ್ಲ ದುಡ್ಡು? ನನ್ನ ಕನ್ಸರ್ನ್ಸೇ ಇದೆ, ಎಲ್ಲಿ ಹೋಗ್ತೈತೆ ಈ ದುಡ್ಡೆಲ್ಲ? ಯಾರು ತಿಂತವ್ರೆ ಇದು? ಯಾರು ಮಿಸ್ಯೂಸ್ ಮಾಡ್ತವ್ರೆ ಇದು? ಯಾರು ಇರ್ರೆಗ್ಯುಲೇಟೀಸ್ ಮಾಡ್ತವ್ರೆ ಇದು? ಅಲಿಗೇಷನ್ ಎಲ್ಲಿದೆ ಇದು? ನಮ್ ಕನ್ಸರ್ನ್ಸ್ ಇದು. ಕೇಳಕ್ಕೆ ಕ್ವಶನ್ಸ್ ಇದೆ ಇಲ್ಲ ಮೇಡಮ್? ಇದು ಜನ ಯಾರೋ ಆ ಕಾಲದಲ್ಲಿ ದಾನ ಮಾಡಿರೋದು ಆಸ್ತಿ. ನೀವು ಕೂತಿದ್ದೀರಿ, ಬೋರ್ಡ್ ಮ್ಯಾನೇಜ್ ಮಾಡ್ತಾವ್ರೆ. ಸೊ ಇವಾಗ ಬೋರ್ಡ್ನವ್ರಿಗೂ ಒಂದು ಸವಾಲ್ ಬಂದ್ಬಿಡ್ತದೆ. ಮೈಸೂರಿಗೂ ಬರ್ತದೆ, ಬೆಂಗಳೂರಿಗೂ ಬರ್ತದೆ. ಯಾಕೆ ಕೇಳ್ತಾ ಇಲ್ಲ ಇವರು ನಿಮ್ಗೆ? ಈ 60 ಕಮಿಟೀಸ್ಗೂ ನೀವು ಯಾಕೆ ಸೀರಿಯಸ್ ಆಗಿ ನೀವು ಕೇಳಲ್ಲ? ಸ್ವಲ್ಪ ಯೋಚನೆ ಮಾಡ್ಬೇಕಿಲ್ಲ ಮೇಡಮ್? ಹೌದು, ಇದು ನನ್ನ ವಾಯ್ಸು ನಾನು ಕೇಳೋದು ರೈಟ್ಸ್ನಲ್ಲಿ. ನನಗೆ ಹೋಗಿ ಹಿಂದೂ ಮುಸ್ಲಿಂ ಮಾಡ್ತಾರೆ ನನ್ನ ಜೊತೆನಲ್ಲಿ. ಸಮುದಾಯ ಅಗೇನ್ಸ್ಟ್ ಇವನು ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ಯಾರ್ಯಾರೋ ಏನೇನೋ ಮಾಡವ್ರೆ ಮೇಡಮ್. ಅಂತೆ ಅವ್ರಿಗೆ ಎಲ್ಲರಿಗೂ FIR ಆಗೈತೆ, ನನ್ನ ಮೇಲೆ ಬಂಡಿ ಹಲ್ಲೇನು ನಡೆಸವ್ರೆ. ಅದೆಲ್ಲ ವಿಚಾರ ಬೇರೆದಿರಲಿ. ಬಟ್ ನನಗೆ ನನ್ನ ಚಿಂತೆ ಇರೋದು, ನನಗೆ ಗೊತ್ತಿರದಂಗೆ ನನ್ನ ಚಿಂತೆ ಇರೋದು, ನನಗೆ ಇದು ಸೆಲೆಕ್ಷನ್ ವರ್ಡ್ ಅಂತ ಇದು ತೆಗಿದ್ರೆ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ನಲ್ಲಿ ಅದು ಯಾರು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದು ನಮಗೂ ಗೊತ್ತಾಗಿದ್ರೆ ನಾವು ಅಲ್ಲಿ ಗಂಟ ಹೋಗ್ತೀವಿ. ಬಟ್ ಇವಾಗ ನಿಮ್ಮ ಹತ್ರ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದ್ರಿಂದ ನಾನು ಒಂದು ಧ್ವನಿ ಎತ್ತಾ ಇದ್ದೀನಿ. ಯಾರೋ ಕೇಳೋರು ಇದ್ದಿ ಮೇಲ್ಗಡೆ ಇಲ್ಲ ಹಿಂಗಿಲ್ಲ ಹಿಂಗೆ ಮಾಡೋಣ ನೋಡೋಣ, ಇದು ಇನ್ಕ್ವೈರಿ ಮಾಡ್ಸೋಣ ಅಂದರೆ ನಾನು ಖಂಡಿತ ನಾನು ಹೋಗಿ ಕೂತ್ಕೊಂಡು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಸೆಲೆಕ್ಷನ್ ವರ್ಡ್ ಶುಡ್ ಬಿ ಅಮೆಂಡೆಡ್. ಆವಾಗ್ಲೇನೆ ನಮ್ಮ ಧ್ವನಿ ಎಲ್ಲ ಜನ ಹತ್ರ ಹೋಗೋದು, ನಮ್ಮ ಜನ ಹತ್ರ ವೆಲ್ಫೇರ್ಗೆ ಹೋಗೋದು. ಇಲ್ಲಾಂದ್ರೆ ಅಲ್ವ ಇನ್ನೊಂದು ಸರ್ಕಲರ್ ಇದೆ ಮೇಡಮ್. ಈ 260 ಮೇಜರ್ ಇನ್ಸ್ಟಿಟ್ಯೂಷನ್ಗೆ ಯಾರು ಹತ್ರ 1 ಲಕ್ಷದ ಮೇಲೆ ಆದಾಯ ಇದೆ, ಅವರು ಆ ಆದಾಯ ದುಡ್ಡಿನಲ್ಲಿ 30% ನಮ್ಮ ಜನಕ್ಕೆ, ಅಲ್ಲಿ ಮೈನಾರಿಟೀಸ್ಗೆ ಅಂತ ವಕ್ಫ್ ಬೋರ್ಡ್ ಇರೋದು, ಇಲ್ಲಿ ಬೇರೆ ಬೇರೆ ಜನ ಅಂತ ಇಲ್ಲ. ಈ ಮೈನಾರಿಟಿ ಜನಕ್ಕೆ ಎಜುಕೇಶನ್ಗೆ 30% ಹೋಗ್ಬೇಕು ಮೇಡಮ್. ಸರ್ಕ್ಯುಲರ್ ಇದೆ. ನಾನು ಏನಂತ ಹೇಳೋಣ, ಎಷ್ಟಂತ ಹೇಳೋಣ, ಒಬ್ಬನೂ ಕೇಳಲ್ಲ ಮೈಸೂರಿನಲ್ಲಿ. ಕೋಟಿ ಗಂಟ ದುಡ್ಡು ಎಲ್ಲಿ ಹೋಗ್ತೈತೆ ಇದು? ಹೂ ಇಸ್ ಬಿಹೈಂಡ್ ದಿಸ್ ಒನ್? ನಮಗೆ ಗೊತ್ತಿದ್ರೂ ನಾವು ಹೇಳಕ್ಕೆ ಆಗಲ್ಲ. ಆ ರೀತಿಯಿಂದ ಇದೆ. ಮ್ಯಾನೇಜ್ ಹೆಂಗ್ ಮಾಡ್ಕೊಂಡು ನಡೀತಾವ್ರೆ. ಸ್ವಲ್ಪ ಇದು ದಯವಿಟ್ಟು ಈ ನಮ್ಮ ಧ್ವನಿ, ಇದು ನಮ್ಮ ಹಕ್ಕು, ಅದೇನಿದೆ ಸ್ವಲ್ಪ ಮೇಲ್ಗಡೆ ಗಂಟ ಹೋಗಿ ಒಂದು ಈ ಧ್ವನಿ ಎಲ್ಲ ಎತ್ತೋದು ಸರಿಯಾಗಿ ರಿಫಾರ್ಮ್ಸ್ನಲ್ಲಿ ಕೂತ್ಕೊಂಡ್ರೆ ಮುಂದಕ್ಕೆ ನಮಗೆ ಒಂದು ಇದ್ದಿದೆ ಸರಿಗೆ ಆಗ್ಬೋದು ಅಂತ. ಇಲ್ಲ ಅಂದರೆ ನಾನು ಮುಂದಕ್ಕೆ ಇವ್ರು ಏನೇನು ಮಾಡೋರೆ ಏನಿಲ್ಲ, ಇರ್ರೆಗ್ಯುಲೇಟೀಸು, ಫೈನಾನ್ಷಿಯಲ್ ಫ್ರಾಡ್ಸು, ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸು, ಇದೆಲ್ಲ ನಾನು ಆಲ್ರೆಡಿ ಕಂಪ್ಲೇಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ದಯವಿಟ್ಟು ನಾನು ಎಲ್ಲರಿಂದ ಕೇಳ್ಕೊಳ್ಳೋದು, ಮಿನಿಸ್ಟ್ರಿಯಿಂದನೂ ಕೇಳ್ಕೊಳ್ಳೋದು, ದೊಡ್ಡ ಬೆಂಗಳೂರು ಬೋರ್ಡ್ ಆಫ್ ಔಕಾಫ್ಗೂ ಕೇಳ್ಕೊಳ್ಳೋದು, ಹಾನರಬಲ್ ಮಿನಿಸ್ಟರ್ಗೂ ಕೇಳ್ಕೊಳ್ಳೋದು, ದಯವಿಟ್ಟು ನಮ್ಮ ಧ್ವನಿಯನ್ನು ಸ್ವಲ್ಪ ದಯವಿಟ್ಟು ಕೇಳಿ. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೂರರ್ ಪೀಪಲ್, ಬೆಟರ್ಮೆಂಟ್ ಆಫ್ ದಿ ಪೂರರ್ ಪೀಪಲ್. ದಯವಿಟ್ಟು ಇವತ್ತು ನಾವು ಇರ್ತೀವಿ, ನಾಳೆ ಇರಲ್ಲ. ಪಾಪ ಯಾರು ಏನಂತ ಹೇಳೋಣ ಮೇಡಮ್, ಏನಂತ ಹೇಳೋಣ? ಒಂದು ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಬಡವನೇ ಆಗ್ಬಿಟ್ಟು ಸತ್ತೋಗ್ಬಿಡ್ತಾವನೆ.
ದೊಡ್ಡವರೇ ಆಗಿ ಬೆಳ್ಕೊಂಡು ಹೋಗ್ಬಿಡ್ತವ್ರೆ. ಫೈನಲಿ ಒಂದು ಉದಾಹರಣೆ ಕೊಡ್ತೀನಿ. ಏನು ನೀವು ಡೈಕಾಟಿ ಮಾಡೋಕ್ಕೆ ಹೋಗ್ಬಾರ್ದು. ಹೌದು, ಡೈಕಾಟಿನೇ ಮಾಡೋಕ್ಕೆ ಹೋಗ್ಬಿಡಿ. ಏನೂ ಇದೇ ಅಕ್ರಮ ಸಾಕು, ನೀವು ಕಮಿಟಿನಲ್ಲಿ ಇರಿ ಸಾಕು. ಕಮಿಟಿನಲ್ಲಿ ಒಂದ್ಸಲಿ ನೀವು ಬಂದುಬಿಟ್ರೆ ಕೋಟಿ ದುಡ್ಡು ನೀವು ವರ್ಷಕ್ಕೆ ಸಂಪಾದನೆ ಮಾಡ್ಕೊಳ್ಬೋದು. ಬಿಕಾಸ್ ನೋ ಒನ್ ಈಸ್ ಕ್ವಶನಿಂಗ್ ದೆಮ್. ನೋ ಒನ್ ಕ್ವಶನ್ ಮಾಡೋಕ್ಕೆ ಹೋದರೆ ನಾನು ಹೇಳಿದೆ ಅಲ್ಲ, ಇಲ್ಲಾಂದರೆ ಹಿಂದೂ ಮುಸ್ಲಿಮ್ ಮಾಡ್ತಾರೆ, ನಮ್ಮ ಫ್ಯಾಮಿಲಿನಲ್ಲಿ ಡಿವೈಡ್ ಮಾಡಿಬಿಡ್ತಾರೆ, ಮಕ್ಕಳಿಗೆ ಪ್ರೆಷರ್ ಮಾಡಿಬಿಡ್ತಾರೆ, ಏನೇನೋ ರೌಡಿಸಮ್ ಇವ್ರದ್ದು ಎಲ್ಲ ಅನುಭವಿಸ್ತಾ ಇದ್ದೀವಿ. 12-15 ವರ್ಷದಿಂದ ನಾವು ಸಾಕಾಗ್ಬಿಟ್ಟಿದ್ದೀವಿ. ಅಂದರೆ ಇವಾಗ್ಲೂ ನಾವು ಬಿಡಲ್ಲ ಇವ್ರಿಗೆ. ನಾವು ನಮ್ಮ ಹಕ್ಕು ಏನಿದೆ ನಾವು ಮೂಲೆ ಗಂಟಾನು ಸಾಯೋ ಗಂಟಾನು ದೇವ್ರು ನಮಗೆ ಬದುಕಿರೋ ಗಂಟಾನು ನಾನು ಓಡಾಡ್ತಾ ಇರ್ತೀನಿ. ಇದು ಎಷ್ಟು ವರ್ಷ? 15 ವರ್ಷ. ನಾನು 15 ವರ್ಷದಿಂದ ನಮ್ಮ ಮೈಸೂರು NR ಕ್ಷೇತ್ರ ಸಿವಿಕ್ ಇಶ್ಯೂ ಮೇಲೆ ಓಡಾಡ್ತಾ ಇದ್ದೆ. ಸಿವಿಕ್ ಇಶ್ಯೂ ಮೇಲೆ ಅಲ್ಲೂ ಸುಮಾರಿದೆ, ಏನು ಹೇಳ್ಬಾರ್ದು. 1-2 ಇದ್ರೆ ಏನೋ ಹೇಳ್ಬೋದು. ಅದೇ ಸೆಟ್ ಡಬಲ್ ರೋಡ್ ಹೆಸರಿನಲ್ಲಿ ಸುಮಾರು ಕೋಟಿ ಗಂಟ ರಿಲೀಸ್ ಮಾಡ್ಕೊಂಡವ್ರೆ. ಇವಾಗ ಗಂಟ ಪಾಳ್ ಬಿದ್ದಂಗೆ ಬಿದ್ದೈತೆ ಆ ರೋಡು. ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ಎಲ್ಲ ಮೇಡಮ್? ಯಾರು ಕೇಳಕ್ಕೆ ಹೋದ್ರೆ ಅದೇ ಹೇಳ್ತಾ ಇದ್ದೀನಿ, ಎಲ್ಲ ರಾತ್ರಿ ಹೊತ್ತು ಬಂದು ಮನೆ ಹತ್ರ ರೌಡಿಸಮ್ ಮಾಡ್ತಾರೆ. ಹಗಲಿನಲ್ಲಿ ತಿರ್ಗಕ್ಕೆ ಕೊಡಲ್ಲ. ಜನ ಯಾರೋ ಮೂಲೆಯಲ್ಲಿ ಯಾರೋ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ಬೆಳಗ್ಗೆ ಅವನು ಹೆಂಗೆ ಚೇಂಜ್ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ. ರಾತ್ರಿ ಅದು ಏನು ಮ್ಯಾಜಿಕ್ ನಡಿಬಿಡ್ತದೆ, ಅವ್ರ ಮನೆ ಹತ್ರ ಏನೇನು ನಡಿಬಿಡ್ತದೆ ಗೊತ್ತಾಗಲ್ಲ. ಆ ರೀತಿಯಿಂದ ಎಲ್ಲ ಬೆಳೆಸ್ಕೊಂಡು ಒಂದು ಒಳ್ಳೆಯ ರೀತಿಯಿಂದ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಮಾಡ್ಕೊಂಡು ಹೋಗೋರು ಇವರೆಲ್ಲರೂ. ಅದರಿಂದ ಇವಾಗ 2 ವರ್ಷ ಮೇಲೆಯಿಂದ 2-3 ವರ್ಷದಿಂದ ವಕ್ಫ್ ಬೋರ್ಡ್, ಮೈಸೂರು ಸಿಟಿ ವಕ್ಫ್ ಬೋರ್ಡ್ಗೆ ನೋಡ್ತಾ ಇದ್ದೀನಿ. ಎಷ್ಟು ಕಡಿಮೆ ಹೇಳ್ತೀನಿ ಅಷ್ಟು ಒಳ್ಳೆಯದು. ದರೋಡೆ ಅಂತ ಹೇಳ್ತಾ ಇದ್ದೀರಲ್ಲ, ಈ ನೀವು ಡೈಕಾಟಿ ಮಾಡೋದು ಹೋಗೋದೇ ಬೇಡ. ಒಂದು ಓಪನ್ ದರೋಡೆ ಇದು. ಕೋಟಿ ಇದೆ ಮೇಡಮ್ ಲೆಕ್ಕ. ನಾಟ್ ಇನ್ ಲ್ಯಾಕ್ಸ್, ಕ್ರೋರ್ಸ್. ಓನ್ಲಿ ದಿ ಪರ್ಸನ್ಸ್ ಹೂ ಆರ್ ಸಿಟಿಂಗ್ ಇನ್ ದಟ್ ಕಮಿಟಿ ದೇ ಆರ್ ರೆಸ್ಪಾನ್ಸಿಬಲ್. ಅವ್ರಿಗೆ ಹಿಡಿಬೇಕು ಅಂದ್ರೆ ವಕ್ಫ್ ಆಫೀಸರ್ ಬಿಗ್ಯಾಗಿ ಕೆಲಸ ಮಾಡಲ್ಲ. ಹೇಳಿದ್ರೆ ನಮಗೆ ಪ್ರೆಷರ್ ಇದೆ ಅಂತ ಹೇಳ್ತಾರೆ. ಪ್ರೆಷರ್ ಇದ್ರೆ ಏನ್ ಮಾಡ್ಬೋದು. ನಾನು ಅದೇ ಕ್ವಶನ್ ಕೇಳಿದೆ, ಪ್ರೆಷರ್ ಇದೆ. ನನ್ನ ಹಾನರಬಲ್ ಮಿನಿಸ್ಟರ್ ಆಫ್ ವಕ್ಫ್ಗೆ ನಾನು ಹೇಳಿದೆ, ಯಾರು ಪ್ರೆಷರ್ ಮಾಡ್ತಾವ್ರಿ ಇವ್ರಿಗೆ ಅವ್ರ ಮನೆಗೆ ಕಳಿಸ್ಬಿಡಿ, ಇವ್ರಿಗೆ ಅವ್ರ ಮನೆ ಕೆಲಸ ಮಾಡಲಿ. ಬಿಕಾಸ್ he is withdrawing money from treasury. He can't work for the pressure. ಕಳಿಸಿ ಅವ್ರಿಗೆ. ಇಲ್ಲಿ ಬಡವರಾಗಿ ಸತ್ತೋಗ್ತಾವ್ರೆ, ಯಾರು ಕೇಳೋರಿಲ್ಲ, ಒಂದು ದಾನ ಮಾಡೋರಿಲ್ಲ. ಏನಿದು ನಡೀತಾ ಇರೋದಂತ ಹೇಳಿದ್ರೆ ನಾನು ಏನಂತ ಹೇಳೋಣ, ಏನು ಹೇಳಲೇಬಾರ್ದು. ಆ ರೀತಿಯಿಂದ ಇದೆ. ಮುಂದಕ್ಕೆ ನಿಮ್ಮ ಪ್ಲ್ಯಾಟ್ಫಾರ್ಮಿಂದ ಇನ್ಶಾಲ್ಲ ಸಿವಿಯರ್ ಆಗಿ ನಾನು ಏನೇನು ಮಾಡಿದ್ದೀನಿ ಏನಿಲ್ಲ ಅದೆಲ್ಲ ನಾನು ತೋರಿಸ್ಕೊಡ್ತೀನಿ. ಓಕೆ, ಇನ್ಶಾಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಶರೀಫ್ ಸರ್ ಒಂದಷ್ಟು ವಿಚಾರಗಳು ಯಾವ ರೀತಿ ನಡೀತಾ ಇದೆ, ಏನೆಲ್ಲ ಆಗ್ತಾ ಇದೆ, ಮುಂದೆ ಏನು ಮಾಡ್ತೀನಿ ಅನ್ನೋದು ಇದು ಮೊದಲ ಸಂಚಿಕೆ. ಇದು ನಿಮಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಸಂಚಿಕೆಗಳ ಮೇಲೆ ಇದು ಮೊದಲ ಸಂಚಿಕೆ. ನಾವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಚಿಕೆಗಳ ಜೊತೆ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ನ ನಿಮ್ಮ ಮುಂದೆ ತರ್ತೀವಿ. ಇದು ಸದ್ಯಕ್ಕೆ ಮೊದಲೆಯ ಸಂಚಿಕೆ. ಒಂದಷ್ಟು ಏನೋ ಹೇಳ್ತಾರಲ್ಲ, ಒಂದೇನೇ ಹಗರಣ ಆಗಬೇಕಾದ್ರೂ ಅದಕ್ಕೊಂದು ಮೂಲ ಇರುತ್ತೆ ಅಂತ, ಅದ್ರ ಬಗ್ಗೆ ಇವತ್ತು ಶರೀಫ್ ಸರ್ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕೂಡ ಮಾಹಿತಿಯನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದನ್ನು ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.